ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ವಾಂಗಿಬಾತ್ ಗೊಜ್ಜನ್ನು ಓನ್ಲಿ 5 ಮಿನಿಟ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟಿ ರೆಸಿಪಿ. ಈಗ ವಾಂಗಿಬಾತ್ ಗೊಜ್ಜು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾನನ್ನು ಬಿಸಿಟ್ಟಿದ್ದೇನೆ. ಬಿಸಿಯಾಗಿರುವಂಥ ಪಾನಿಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ವಾಂಗಿಬಾತ್ ಗೊಜ್ಜಿಗೆ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಪ್ರಿಸರ್ವ್ ಮಾಡಲಿಕ್ಕೂ ನಿಮಗೂ ಈಸಿ ಆಗುತ್ತೆ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ವಾಂಗಿಬಾತಿಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲದನ್ನು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಪ್ರೊಸೀಜರ್ನ ಫಾಲೋ ಮಾಡಿ. ಇಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಬಳಸಿದ್ದೇನೆ. ಜೀರಿಗೆ ಬೇಡಂದಲ್ಲಿ ಸ್ಕಿಪ್ ಮಾಡಬಹುದು. ನಂತರ ಒಣಮೆಣಸಿನಕಾಯಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನಕಾಯಿ ಬೇಡ ಅಂದವರು ನೀವು ಹಸಿಮೆಣಸಿನಕಾಯಿ ಕೂಡ ಬಳಸ್ಕೋಬಹುದು ಅಥವಾ ರೆಡ್ ಚಿಲ್ಲಿ ಪೌಡರ್ ಕೂಡ ಬಳಸ್ಕೋಬಹುದು. ಸಣ್ಣದಾಗಿ ಚಾಪ್ ಮಾಡ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು ಮತ್ತು ನಾವು ಹಾಕಿರುವಂತಹ ದಾಲ್ಸು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟು ಫ್ರೈ ಆದ ನಂತರ ನಾವು ಬದನೆಕಾಯಿಯನ್ನು ಕಟ್ ಮಾಡಿ ನಾನು ನೀರಿನಲ್ಲಿ ಮುಳುಗಿಸಿಟ್ಟಿದ್ದೇನೆ. ಇಲ್ಲಾಂದರೆ ಕನೆ ಬರೋದಿಲ್ಲ, ಕಪ್ಪಾಗೋದಾಗುತ್ತೆ ನೋಡಿ. ಈ ರೀತಿ ಉದ್ದ ಬದನೆಕಾಯಿ, ವೈಟ್ ಬದನೆಕಾಯಿ ತೊಗೊಂಡು ಈ ರೀತಿ ಉದ್ದದಾಗಿ ಕಟ್ ಮಾಡ್ಕೊಳ್ಳಿ. ಸ್ಲೈಸ್ ಆದಷ್ಟು ಚಿಕ್ಕದಾಗಿರಲಿ. ನಾವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಚಿಕ್ಕದಾಗಿದ್ದರೆ ಬೇಗ ಫ್ರೈ ಆಗುತ್ತೆ ಹಾಗೂ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು. 10 to 15 ಮಿನಿಟ್ಸು ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು. ನಾವು ವಿಡಿಯೋದಲ್ಲಿ ತುಂಬ ಲೆಂತಿಯಾಗಿ ಆಗುತ್ತೆ ವಿಡಿಯೋ ತೋರಿಸ್ಲಿಕ್ಕೆ ಅಂತೇಳಿ ನಾವು ಫ್ರೈ ಮಾಡುವ ವಿಡಿಯೋವನ್ನು ಆದಷ್ಟು ಲೆಂತನ್ನು ಕಮ್ಮಿ ಮಾಡಿರ್ತೀವಿ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಬದನೆಕಾಯಿ ಆಯಿಲಲ್ಲಿ ಫ್ರೈ ಆಗಲಿಕ್ಕೆ. ಈ ವಾಂಗಿಬಾತ್ ಪೌಡ್ರು ನೀವು ಮನೇಲೂ ಕೂಡ ಮಾಡ್ಕೋಬಹುದು ಅಥವಾ ಅಂಗಡಿಗಳಲ್ಲಿ MTR ವಾಂಗಿಬಾತ್ ಪೌಡರ್ ಸಿಗುತ್ತೆ. 10 ರೂಪೀಸ್ ಒಂದು ಪ್ಯಾಕೆಟು. ನೀವು 4 ರಿಂದ 5 ಜನ ಇದ್ದೀರಾ ಮನೆಯಲ್ಲಿ ಅಂದರೆ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಳ್ಳಿ, 10 ರೂಪೀಸ್ ಪ್ಯಾಕೆಟು. ಅಥವಾ 2 ರಿಂದ 3 ಜನ ಇದ್ದೀರಾ ಅಂದರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಪ್ರೊಸೀಜರನ್ನು ಫಾಲೋ ಮಾಡಿ. ನಂತರ ಅರಿಶಿಣದ ಪುಡಿ ಹಾಕ್ತಾ ಇದ್ದೇನೆ, 1 ಟೇಬಲ್ ಸ್ಪೂನಷ್ಟು ಕಲರಿಂಗೋಸ್ಕರ. ನೀವು ಈ ಟೈಮಲ್ಲೇ ಹಸಿರುಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ಬೇಡ ಅಂದಲ್ಲಿ ಅಚ್ಚ ಖಾರದ ಪುಡಿ ಕೂಡ ಬಳಸ್ಕೋಬಹುದು. ನಾನು ಎರಡನ್ನೂ ಕೂಡ ಬಳಸಿದ್ದೇನೆ. ಹುಣಸೆಹಣ್ಣನ್ನು ವಾಶ್ ಮಾಡಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ನೆನೆಯಲಿಕ್ಕೆ ಬಿಟ್ಟಿದ್ದೇನೆ. ಒಂದು ಗೋಲಿಯಷ್ಟು ತೊಗೊಂಡಿದ್ದೇನೆ. ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೋಬೋದು ನೀವು, ಹುಳಿ ಜಾಸ್ತಿ ಬೇಕಂದಲ್ಲಿ. ನೀವು ಬೇಡ ಅಂದಲ್ಲಿ ಲೆಮನ್ ಕೂಡ ಬಳಸ್ಕೋಬಹುದು ನೋಡಿ. ಈ ರೀತಿ ಹುಣಸೆ ರಸವನ್ನು ಮಾತ್ರ ಹಾಕ್ಕೊಳ್ಳಿ. ಆದಷ್ಟು ಈ ಬದನೆಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರವೇ ಹಾಕ್ಕೊಳ್ಳಿ ಹುಣಸೆ ರಸವನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಮಿನಿಟ್ಸ್ ಮಿಕ್ಸ್ ಆದರೆ ಸಾಕು. ಈಗ MTR ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೇನೆ. ನಾನು ಒಂದು ಪ್ಯಾಕೆಟು ಫುಲ್ ಹಾಕ್ತಾ ಇದ್ದೇನೆ, 5 ಮೆಂಬರ್ಸಿಗೆ ಆಗೋವಷ್ಟು. ಅಥವಾ ನಿಮಗೆ ಗೊಜ್ಜನ್ನು ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಇನ್ಸ್ಟೆಂಟಾಗಿ ರೈಸ್ ಒಂದಿದ್ದಲ್ಲಿ ಈ ರೀತಿ ಗೊಜ್ಜನ್ನ ಅನ್ನಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಗೊಜ್ಜು ಜಾಸ್ತಿ ಇದ್ದಲ್ಲಿ ನೀವು ಪ್ರಿಸರ್ವ್ ಮಾಡಿ ಕೂಡ ಇಡ್ಬೋದು ಫ್ರಿಡ್ಜಲ್ಲಿ. ಈಗ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಂದವರು ಅಚ್ಚ ಖಾರದ ಪುಡಿ ಹಾಕ್ಕೊಂಡು, ಮಸಾಲೆ ಪೌಡ್ರು ಇದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಬರುತ್ತೆ. ಅಂದರೆ 10 ರೂಪೀಸ್ ಪ್ಯಾಕೆಟಲ್ಲಿ 4 ಟೇಬಲ್ ಸ್ಪೂನಷ್ಟು ಮಸಾಲೆ ಬರುತ್ತೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸುತ್ತ ಆಯಿಲ್ ಬಿಡ್ಕೊಂಬರಬೇಕು ನೋಡಿ. ಈ ರೀತಿ ಆಯಿಲ್ ಬಿಟ್ಕೊಂಡು ಬಂದ ನಂತರ ನೀವು ಸ್ಟವನ್ನು ಆಫ್ ಮಾಡಬೇಕಾಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ರೀತಿ ಆಯಿಲ್ ಸುತ್ತ ಬಿಟ್ಕೊಂಬರಬೇಕು. ಆಗ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ಅಂತೇಳಿ ಅರ್ಥ. ಈಗ ರೆಡಿಯಾಗಿದೆ ವಾಂಗಿಬಾತ್ ಗೊಜ್ಜು. ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ನೀವು ಒಂದು ಏರ್ ಕಂಟೈನರ್ ಡಬ್ಬಿಲಿ ಅಥವಾ ಒಂದು ಬಾಕ್ಸಲ್ಲಿ ನೀವು ಶೇಖರಣೆ ಮಾಡಿಟ್ರೆ, ಅಂದರೆ ಪ್ರಿಸರ್ವ್ ಮಾಡಿಟ್ರೆ ನೀವು ಇನ್ಸ್ಟೆಂಟಾಗಿ ರೈಸ್ ಒಂದಿದ್ದಲ್ಲಿ ಈ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಸಾಮಾನ್ಯವಾಗಿ ಈ ಗೊಜ್ಜುಗಳು, ರೆಸಿಪಿಗಳು ಸ್ಕೂಲ್ಗೆ ಹೋಗೋಂತಹ ಮಕ್ಕಳಿಗೆ ಮತ್ತು ಬ್ಯಾಚುಲರ್ಸ್ಗಳಿಗೆ, ವರ್ಕಿಂಗ್ ವುಮೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು ಮರೆಯಬೇಡಿ. Thank you for watching. Thank you.